ಸುಂದರವಾಗಿದೆ. ಅಯ್ಯೋ, ಗೋದಾವರಿ ಅಮ್ಮ ಅಲ್ಲೇ ಇದಾರಲ್ಲ. ಎಲ್ಲಿದ್ದಾಳೆ? ಬೆಳಗ್ಗೆನೆ ಕುಡ್ಕೊಂಡ್ ಬಂದಿದ್ಯಾ ದಾಮು? ಅಯ್ಯೋ, ಅದು ಆ ಜೋಡಿ ಒಂದು ಜೋಡಿ ಇದೆ. ಹೌದು, ಜೋಡಿ. ಅವರಿಬ್ರು ಗಂಡ ಹೆಂಡತಿ. ಒಬ್ಬ ಪುರುಷ ಮತ್ತೊಬ್ಳು ಸ್ತ್ರೀ. ಆ ಪುರುಷನ್ ಕೈಯಲ್ಲಿ ಕೋಲಿದೆ. ಸುಳ್ಳು, ಅವನ್ ಕೈಲಿ ಕೋಲಿಲ್ಲ. ನಿನ್ ದೇಹದಲ್ಲಿರೋ ದೆವ್ವ ಮಾತಾಡ್ತಿದೆ. ದೆವ್ವನ ಓಡಿಸ್ತೀನಿ. ಹೊರಗ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಾನು ಯಾರು ಅಂತ ಗೊತ್ತು ತಾನೆ. ನಾನು ಜಿಂಗೋಬ ಶಿಷ್ಯ. ಮರ್ಯಾದೆಯಿಂದ ಹೊರಗ್ ಬಾ, ಇಲ್ಲ ಅಂದ್ರೆ ನಿನ್ ಕತೆ ಮುಗಿಸ್ತೀನಿ. ನನ್ ಕೋಪನ ಜಾಸ್ತಿ ಮಾಡ್ದೆ ಹೊರಗ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಾಶ ಆಗೋಗ್ತೀಯ. ಹೊರಗ್ ಬಾ. ನಾಗೋಜಿ ಕರಿತಾ ಇದ್ದಾನೆ, ಬಾ. ನಾನು ಜಿಂಗೋಬ ಶಿಷ್ಯ. ನಿನಗ್ ನನ್ ಗುರ್ತ್ ಸಿಕ್ತಾ? ಗುರ್ತ್ ಸಿಕ್ತಾ? ನನ್ ಗುರ್ತ್ ಸಿಕ್ತಾ ನಿನ್ಗೆ? ಹೇಳು. ಉರಿತಾ ಇದೆ. ಅಯ್ಯೋ ಯಜಮಾನ್ರೆ, ಸುಡ್ತಿದೆ ಸುಡ್ತಿದೆ ಸುಡ್ತಿದೆ. ಅಯ್ಯೋ, ನೋವಾಗ್ತಾ ಇದೆ. ಇಲ್ ನೋಡ್ ಹುಡ್ಗಿ, ಅವಳು ಏನ್ ಹೇಳ್ತಿದ್ದಾಳಂದ್ರೆ, ನಿಂಗೋಸ್ಕರ ತುಂಬಾ ಪ್ರೀತಿಯಿಂದ ಈ ಹಣ್ಣು ತಂದಿದ್ದೀನಿ. ನೆನ್ನೆಯಿಂದ ನೀನ್ ಉಪವಾಸ ಇದೀಯಾ, ಈ ಹಣ್ಣು ತಿಂದು ಉಪವಾಸ ಬಿಡು ಅಂತಿದ್ದಾಳೆ. ಇನ್ನು ನೀವ್ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಜಿಬ್ರಿ ತಂದಿರೋ ಹಣ್ಣನ್ನ ಸಕ್ಕು ತಿಂತಾಳೆ. ಜಿಬ್ರಿ ಅವಳಿಗೆ ಒಳ್ಳೆ ಸ್ನೇಹಿತೆ. ತಿಂದ್ರೆ ಖುಷಿನೇ. ನನಗ್ ಬೇಕಾಗಿರೋದು ಸಕ್ಕು ತಿನ್ನೋದು. ಜಿಬ್ರಿ ಅಂದ್ರೆ ಅವಳಗ್ ತುಂಬಾ ಇಷ್ಟ. ಆ ಹಣ್ಣು ತಿಂದ್ರು ನನಗ್ ತೃಪ್ತಿ ಆಗತ್ತೆ. ನನಗ್ ಬೇಡ ಜಿಬ್ರಿ. ಪಾಂಡುರಂಗ ಮತ್ತೆ ಗುಡಿಗೆ ಬರೋವರೆಗೂ ನಾನು ಏನು ತಿನ್ನಲ್ಲ, ಕುಡಿಯಲ್ಲ. ದಯವಿಟ್ಟು ನನ್ನ ತಿನ್ನು ಅಂತ ಬಲವಂತ ಮಾಡ್ಬೇಡ. ಬಲವಂತ ಮಾಡ್ಬೇಡ ಜಿಬ್ರಿ. ನಿನಗ್ ಬೇಡ ಅಂತ ಹೇಳಿದ್ಲಲ್ವಾ, ಅವಳಿಗೂ ಸಂಕಟ ಆಗ್ತಾ ಇದೆ. ಬೇಡ, ಅವಳನ್ನ ತಿನ್ನು ಅಂತ ಬಲವಂತ ಮಾಡ್ಬೇಡಿ. ಅವಳು ಹಸ್ಕೊಂಡಿರೋದನ್ನ ನಾವ್ ನೋಡ್ತಾ ಕೂತಿರೋಣ. ಅಮ್ಮ, ನಾವತ್ತರು ಬೇಡ್ಕೊಂಡ್ರು ತಲೆ ಚಚ್ಕೊಂಡ್ರು ಅವಳು ಮಾತ್ರ ತಿನ್ನಲ್ಲ. ನಮ್ಗೋಸ್ಕರ ಅವಳ ನಿರ್ಧಾರನ ಬದಲಾಯಿಸಲ್ಲ. ಅಮ್ಮ, ಇವಳ ಜೊತೆ ಹೇಗೋದು ನಂಗೆ ಸಾಕಾಗಿದೆ. ಅಮ್ಮ, ನನ್ ಮಾತ್ ಕೇಳಿ ನೀವ್ ಕೋಪ ಮಾಡ್ಕೋಬೇಡಿ. ಆಮೇಲೆ ನಿಮ್ ಆರೋಗ್ಯ ಹಾಳಾಗತ್ತೆ. ಅವಳು ಯಾರು ಹೇಳಿದ್ರು ಕೇಳಲ್ಲ. ಅಮ್ಮ ಅಮ್ಮ, ನೀವ್ ನೋಡ್ತಿದ್ದೀರಾ ಅಲ್ವಾ, ಅವಳಿಗೆ ಯಾವ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ. ನನ್ಗಂತೂ ಏನೂ ಗೊತ್ತಾಗ್ತಾ ಇಲ್ಲ. ನಂಗೆ ಸಾಕಾಗ್ ಹೋಗಿದೆ. ಅವಳು ಉಪವಾಸ ಬಿಡೋವರೆಗೂ ನೀವು ಹೀಗೇ ಇರಿ, ನೀರಲ್ಲೇ ಇರಿ. ಬಾರೆ ಹಾಕಿರೋ ಜಾಗದಲ್ಲಿ ಉರಿತಾ ಇದೆಯಾ? ಹೌದು, ಉರಿತಾ ಇದೆ. ತಡ್ಕೊಳಕ್ ಆಗ್ತಿಲ್ಲ. ಉರಿತಾ ಇದೆ ಅಂದ್ರೆ ಬೇಗ ವಾಸಿ ಆಗುತ್ತೆ ಅಂತ ಅರ್ಥ. ನರೋತ್ತಮ, ನಾನ್ ಸಮಾಧಿಯಲ್ಲಿರೋರ್ನ ಕೂಡ ಬಡ್ದೆ ಬಸ್ತೀನಿ. ಪಿಶಾಚಿಗಳನ್ನ, ದೆವ್ವಗಳನ್ನ, ಭೂತಗಳನ್ನ, ಪ್ರೇತಾತ್ಮಗಳನ್ನ. ಆ ದೆವ್ವಗಳಿಗೆ ಯಾರ್ ಬೆಂಬಲ ಇದ್ರು, ಎಂತ ಶಕ್ತಿನೇ ಇದ್ರು ಕೂಡ ಅವುಗಳು ನನ್ನ